ಒಂದು ಧಾರ್ಮಿಕ ಕಾರ್ಯಕ್ರಮ, ಮತ್ತೊಂದು ಸಾಮಾಜಿಕ ಕಾರ್ಯಕ್ರಮ, ಮಗದೊಂದು ಶೈಕ್ಷಣಿಕ ಕಾರ್ಯಕ್ರಮ. ಈ ಮೂರೂ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕಾ? ಹಾಗಿದ್ರೆ ಒಂದೇ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಈ ಮೂರೂ ಆಯಾಮವು ಒಟ್ಟುಗೂಡಿಸಿ ನಿಮ್ಮ ಮುಂದೆ ಪ್ರಸ್ತುತ ಆಗ್ತಾ ಇದೆ. ದಿನಾಂಕ 28 ಗುರುವಾರ ಬಸವತತ್ವ ಪೀಠದಲ್ಲಿ, ಈ ಒಂದು ಚಿಕ್ಕಮಗಳೂರಿನ ಬಸವ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮವಾಗಿರುವಂತಹ ಶಿವಾನುಭವ ಗೋಷ್ಠಿ ನಿಮ್ಮ ಮುಂದೆ ನಡೀತಾ ಇದೆ. ಅದರ ಜೊತೆಗೆ ಸಾಮಾಜಿಕವಾಗಿ ಸ್ಟೀಲ್ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಹಲವಾರು ಮಂದಿಯ ಒಂದು ಸ್ವರದಿಂದ ಈ ಸ್ಟೀಲ್ ಬ್ಯಾಂಕ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಅದೇ ರೀತಿ ಶೈಕ್ಷಣಿಕ ಕಾರ್ಯಕ್ರಮ ಅಂತಂದ್ರೆ ಅದು ಪುಸ್ತಕ ಲೋಕಾರ್ಪಣೆ. ಐಸಿರಿ ಪತ್ರಿಕೆಯಲ್ಲಿ ಬರಿತಾ ಇದ್ದಂತಹ ಪದ್ಮಪತ್ರೆ ಎಂಬ ಲೇಖನ ಮಾಲಿಕೆ ಇದೀಗ ಪದ್ಮಪತ್ರೆ ಎಂಬ ಹೆಸರಿನೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತ ಆಗ್ತಾ ಇದೆ. ಅದರ ಲೇಖಕರು ಸ್ವತಃ ನಾನು, ನಾಗಶ್ರೀ ತ್ಯಾಗರಾಜ್, ಚಿಕ್ಕಮಗಳೂರಿನ ಹರಟೆಮಲ್ಲಿ. ಈ ಒಂದು ಪುಸ್ತಕ ಲೋಕಾರ್ಪಣೆ ಜೊತೆಗೆ 1 ಮಿನಿಟ್ ಪ್ಲೀಸ್ ಅನ್ನುವ ಪುಸ್ತಕ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ಹೀಗೆ ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮವನ್ನ ಒಟ್ಟಿಗೆ ನೀವು ನೋಡಿ ಆಸ್ವಾದಿಸಬೇಕು ಅಂತಂದ್ರೆ ಖಂಡಿತವಾಗಿಯೂ ದಿನಾಂಕ 28ಕ್ಕೆ ಬಸವತತ್ವ ಪೀಠದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಲೇಬೇಕು. ನಾವು ಕೂಡ ಅಲ್ಲಿರ್ತೀವಿ. ಜೊತೆಗೆ ಕರ್ನಾಟಕದಾದ್ಯಂತ ಇರುವಂಥ ಮುಖ್ಯ ಭೂಮಿಕೆಯ ಅತಿಥಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. TS ನಾಗಾಭರಣ ಸರ್ ಅವರು, ತೇಜಸ್ವಿನಿ ಅನಂತಕುಮಾರ್ ಅವರು, ಇವರೆಲ್ಲರೂ ಕೂಡ ಬರ್ತಾ ಇರೋದ್ರಿಂದ ಕಾರ್ಯಕ್ರಮದ ಮೆರುಗು ಮತ್ತೂ ಹೆಚ್ಚಾಗಲಿದೆ. ಆ ಮೆರುಗು ಮತ್ತಷ್ಟು ಸಂಭ್ರಮಯುತ ಆಗಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆಗಿರ್ಬೇಕು. ಬರ್ತಿರಲ್ವಾ?